ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮನುಷ್ಯ ಜೀವನ 4 ದಿನದ ಬಾಳು. ಕಣ್ಣು ತೆರೆದು ನೋಡುವಷ್ಟರಲ್ಲಿ ಜೀವನ ಮುಗಿದೇ ಹೋಗುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಮನುಷ್ಯ ಜೀವನ ಇದರ ನಿಜವಾದ ಯಶಸ್ಸು ಯಾವುದು? ತಮ್ಮ ಜೀವನದ ಬಗ್ಗೆ ಬಾಪೂಜಿಯವರು ಹೇಳುತ್ತಾರೆ, ನಾನು ಮೊದಲು ಇನ್ಕಮ್ ಟ್ಯಾಕ್ಸ್ ಲಾಯರ್ ಆಗಿದ್ದೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಕೇಸ್ಗಳನ್ನು ಮಾಡುತ್ತಿದ್ದೆ. ಬಹಳಷ್ಟು ಹಣವಂತರ ದೊಡ್ಡವರ ಜೀವನವನ್ನು ನಾನು ನೋಡಿದ್ದೇನೆ. ನಾವು ಬಹಳ ಆನಂದವಾಗಿದ್ದೇವೆ, ಬೇಕಾದದ್ದೆಲ್ಲ ನಮಗೆ ಸಿಗುತ್ತಿದೆ, ಜೀವನ ಬಹಳ ಸುಂದರವಾಗಿದೆ ಎಂದು ಬಾಳುತ್ತಿರುವವರ ಶ್ರೀಮಂತರ ಜೀವನದಲ್ಲಿ ರೈಡ್ ಆದಾಗ ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ಬೀಳುತ್ತಿದ್ದವು. ಆಗ ನಾನು ಅವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡೆ. ಅವರು ನಮ್ಮ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು. ನಾನು ನರಕದಲ್ಲಿ ಬಿದ್ದೆ, ನಮ್ಮನ್ನು ಕಾಪಾಡಿ ಎನ್ನುತ್ತಿದ್ದರು. ಕೈ ತುಂಬ ಹಣ ಬಂದಾಗ ಜನ ಸಹ ನಮ್ಮ ಹಿಂದೆ ಬೀಳುತ್ತಾರೆ. ಮಾನ ಮರ್ಯಾದೆ, ಆಸ್ತಿ ಅಂತಸ್ತು, ಜೀವನ ಬಹಳ ಚೆನ್ನಾಗಿದೆ ಅನಿಸುತ್ತದೆ. ಈ ಭೂಮಿಯ ಮೇಲೆ ಸ್ವರ್ಗವಿದೆ ಎಂದು ಅನಿಸತೊಡಗುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಈ ಸ್ಥೂಲ ಜಗತ್ತು, ಇಲ್ಲಿ ಏನೇನೂ ಇಲ್ಲ, ಎಲ್ಲವೂ ಮೇಲಿನ ಜಗತ್ತಿನಲ್ಲಿದೆ. ಸೂಕ್ಷ್ಮದ ಮೇಲೆ ಪಾರಲೌಕಿಕ ಜಗತ್ತಿದೆ. ನಂತರ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಇದೆಲ್ಲವನ್ನು ನಮ್ಮ ಶಾಸ್ತ್ರವೂ ಸಹ ಹೇಳುತ್ತದೆ. ವಿಜ್ಞಾನವೂ ಸಹ ಇದಕ್ಕೆ ಸಾಕ್ಷಿಯನ್ನು ನೀಡುತ್ತಿದೆ. ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಅಂದರೆ ಸೋಲಾರ್ ಸಿಸ್ಟಮ್ಗಳು ಸೇರಿ ಗ್ಯಾಲಕ್ಸಿ ಆಗುತ್ತವೆ. ಅನಂತಾನಂತ ಗ್ಯಾಲಕ್ಸಿಗಳು ಸೇರಿ ಯೂನಿವರ್ಸ್ ಆಗುತ್ತದೆ. ಇದೆಲ್ಲ ಚಿತ್ರಗಳ ಮೂಲಕ ವಿಜ್ಞಾನ ಇಂದು ನಮಗೆ ತಿಳಿಸುತ್ತಿದೆ. ಸೃಷ್ಟಿ ಬಹಳ ವಿಶಾಲವಾಗಿದೆ. ಆದರೆ ಮನುಷ್ಯ ಇಲ್ಲಿಯೇ ಸ್ವರ್ಗ ನರಕ ಎಂದು ಇಲ್ಲಿ ಆನಂದವಾಗಿ ಬಾಳಲು ಏನು ಬೇಕಾದರೂ ಮಾಡಲು ಸಿದ್ಧನಾಗುತ್ತಾನೆ. ಕೆಲವೊಮ್ಮೆ ಇಲ್ಲಿ ವ್ಯಕ್ತಿಯೊಬ್ಬರ ಮೃತ್ಯುವಾದಾಗ ಜನ ಹೇಳುತ್ತಾರೆ, ಇವನು ಸ್ವರ್ಗಕ್ಕೆ ಹೋದ, ಇವನು ನರಕಕ್ಕೆ ಹೋದ ಎಂತೆಲ್ಲ ಹೇಳುತ್ತಿರುತ್ತಾರೆ. ಈ ಪ್ರಶ್ನೆಗೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಇದರ ಮೇಲೆ ಅವಲಂಬಿಸಿದೆ. ಸೂಕ್ಷ್ಮದಲ್ಲಿ ಕೋಟ್ಯಾನುಕೋಟಿ ಆತ್ಮಗಳು ಪುನರ್ಜನ್ಮಕ್ಕಾಗಿ ಕಾಯುತ್ತಿವೆ. ಈ ಭೂಮಿಯ ಮೇಲೆ ಪುನಃ ಜನ್ಮ ಪಡೆದು ಬರುವುದು ಅಷ್ಟು ಸುಲಭದ ಮಾತಲ್ಲ. ಸೂಕ್ಷ್ಮದಲ್ಲಿ ಆತ್ಮರು ಕ್ಯೂನಲ್ಲಿ ನಿಂತಿದ್ದಾರೆ. ನನಗೆ ಒಂದು ಅವಕಾಶ ಸಿಕ್ಕರೆ ನಾನು ಮನುಷ್ಯ ಜನ್ಮದಲ್ಲಿ ಈ ಭೂಲೋಕಕ್ಕೆ ಬಂದು ಜ್ಞಾನವನ್ನು ಪಡೆಯುತ್ತೇನೆ ಎಂದು ಹಪಹಪಿಸುತ್ತಿವೆ ಆತ್ಮಗಳು. ಏಕೆಂದರೆ ಇಲ್ಲಿ ಬಂದು ಜ್ಞಾನವನ್ನು ಪಡೆದು ಆತ್ಮನಲ್ಲಿ ಶಕ್ತಿಯನ್ನು ತುಂಬಿಸಿಕೊಂಡಾಗಲೇ ಆತ್ಮವು ಬೇರೆ ಬೇರೆ ಲೋಕಗಳಿಗೆ ಹೋಗಲು ಸಾಧ್ಯ. ಆದರೆ ಈ ಭೂಲೋಕದಲ್ಲಿ ಇರುವಂತಹ ಆತ್ಮರಲ್ಲಿ ಮೋಹ, ದೇಹ ಸಂಬಂಧಿ ಈ ಒಂದು ಜಾಲದಲ್ಲಿಯೇ ಆತ್ಮರು ಸಿಲುಕಿಕೊಂಡಿದ್ದಾರೆ. ಇಲ್ಲಿ ಬದುಕಿದ್ದಾಗ ಮಕ್ಕಳು, ಮನೆ, ಸಂಸಾರ, ಹೆಚ್ಚು ಎಂದರೆ ಮಂದಿರಗಳಿಗೆ ಹೋಗಿ ಬರುತ್ತಿದ್ದರು ಆತ್ಮರು. ಇದನ್ನು ಬಿಟ್ಟರೆ ಏನನ್ನೂ ತಿಳಿದುಕೊಂಡಿರಲಿಲ್ಲ ಎಂದುಕೊಳ್ಳಿ. ಅಂತಹ ಆತ್ಮರು ಪ್ರಾಣ ಬಿಟ್ಟಾಗ ಸೂಕ್ಷ್ಮ ಆತ್ಮರಾಗಿ ಇಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಒಂದು ವೇಳೆ ಅವರು ಈ ಮನುಷ್ಯ ಜನ್ಮದಲ್ಲಿ ಜ್ಞಾನವನ್ನು ಪಡೆದುಕೊಂಡಿದ್ದರೆ ಅವರು ಮೇಲಿನ ಲೋಕಗಳಿಗೆ ಹೋಗುತ್ತಿದ್ದರು. ಭೂಮಿಯಿಂದ ಮೇಲೆ 7 ಲೋಕಗಳಿವೆ. ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ. ಇದನ್ನೆಲ್ಲ ಈ ಭೂಮಿಯ ಮೇಲೆ ಇದ್ದುಕೊಂಡು ಜ್ಞಾನವನ್ನು ಪಡೆದುಕೊಂಡಿದ್ದರೆ ಆತ್ಮವು ಮೇಲಿನ ಲೋಕಗಳಿಗೆ ಹೋಗಲು ಪುರುಷಾರ್ಥ ಮಾಡುತ್ತದೆ. ತ್ಯಾಗ ತಪಸ್ಸಿನಿಂದ ಆತ್ಮನಲ್ಲಿ ಶಕ್ತಿಯನ್ನು ಪಡೆದುಕೊಂಡಂತಹ ಆತ್ಮರು ಮಾತ್ರ ಮೇಲೆ ಹೋಗಲು ಸಾಧ್ಯವಿದೆ. ನಮ್ಮ ಬ್ರಹ್ಮಾಂಡ ಬಹಳ ವಿಶಾಲವಾಗಿದೆ. ಇವತ್ತು ಸೈನ್ಸ್ ಕೂಡ ತುಂಬ ಮುಂದುವರೆದಿದೆ. ಸೈನ್ಸ್ ಹೇಳುತ್ತಿದೆ, ನಮ್ಮ ಬ್ರಹ್ಮಾಂಡ, ನಮ್ಮ ಸೋಲಾರ್ ಸಿಸ್ಟಮ್ಗಳಲ್ಲಿ ಅನೇಕ ಲೇಯರ್ಸ್ಗಳಿವೆ. 75,000 ಕೋಟಿ ಕಿಲೋಮೀಟರ್ವರೆಗೆ ನಮ್ಮ ಸೂರ್ಯನ ಗ್ರಾವಿಟಿಯು ಹೋಗುತ್ತಿದೆ. 75,000 ಕೋಟಿ ಕಿಲೋಮೀಟರ್ಗಳವರೆಗೆ ಲೆಕ್ಕ ಹಾಕಿದರೆ ಎಷ್ಟು ಲೇಯರ್ಸ್ಗಳು ಇರಬೇಡ, ಅಲ್ಲಿಯ ತನಕ ನಮ್ಮ ಸೂರ್ಯನ ಗ್ರಾವಿಟಿ ಹೋಗುತ್ತಿದೆ. ಅಂದರೆ ಅಲ್ಲಿಯವರೆಗೆ ನಮ್ಮ ಬ್ರಹ್ಮಾಂಡವು ಆವರಿಸಿಕೊಂಡಿದೆ.
ಎಷ್ಟು ಲೇಯರ್ಸ್ಗಳಲ್ಲಿ ಎಷ್ಟು ಲೋಕಗಳು ಇರಬಹುದು. ಬಹಳಷ್ಟು ಆತ್ಮರು ದೂರ ದೂರದ ಬ್ರಹ್ಮಾಂಡಗಳಿಂದ ನಮ್ಮ ಭೂಮಿಗೆ ಬಂದಿದ್ದಾರೆ. ಬೇರೆ ಬೇರೆ ಬ್ರಹ್ಮಾಂಡಗಳಿಂದ ಬಂದು ನಮ್ಮ ಗ್ರಹಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಂದ್ರನ ಮೇಲೆ, ಮಂಗಳನ ಮೇಲೆ ಇರುವಂತಹ ಜೀವರನ್ನು ಓಡಿಸಿಬಿಟ್ಟಿದ್ದಾರೆ. ಈಗ ಅವೆಲ್ಲವೂ ಖಾಲಿಯಾಗಿವೆ. ಅಲ್ಲಿ ಯಾರೂ ಸಹ ಜೀವಿಸುತ್ತಿಲ್ಲ. ಇದೆಲ್ಲವೂ ಬೇಹದ್ನ ವಿಷಯವಾಗಿದೆ. ಬಾಪೂಜಿಯವರು ಆತ್ಮ ಸ್ವರೂಪದಲ್ಲಿ ಇದ್ದಾಗ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನೆಲ್ಲ ಕಾಣುತ್ತಾರೆ. ಹೊರತು ಬೇರೆ ಏನನ್ನೋ ಓದಿ ಯಾವ ಕಥೆಯನ್ನೋ ವಿವರಿಸಿ ಇಲ್ಲಿ ಹೇಳುವುದಿಲ್ಲ. ಇದೆಲ್ಲವೂ ಅವರು ಕಂಡಂತಹ ವಿಷಯವಾಗಿದೆ. ಬಾಪೂಜಿಯವರ ವಿಡಿಯೋಗಳಲ್ಲಿ ನೀಡಿದಂತಹ ಜ್ಞಾನವೆಲ್ಲವೂ ಸ್ವತಃ ಅವರೇ ಸಮಾಧಿ ಸ್ಥಿತಿಯಲ್ಲಿ ಅಥವಾ ಆತ್ಮಸ್ವರೂಪ ಸ್ಥಿತಿಯಲ್ಲಿ ಕುಳಿತು ದಿವ್ಯ ದೃಷ್ಟಿಯಿಂದ ನೋಡಿದಂತಹ ಜ್ಞಾನವೇ ಆಗಿದೆ. ಯೂನಿವರ್ಸ್ ಆಗಿರಲಿ, ಗ್ರೇಟ್ ಮಲ್ಟಿವರ್ಸ್ ಆಗಿರಲಿ, ಅದರ ಕ್ರಿಯೇಷನ್ ಬಗ್ಗೆ ಹೇಳುವಾಗಲೂ ಬಾಪೂಜಿಯವರು ತಾವು ದಿವ್ಯ ದೃಷ್ಟಿಯಲ್ಲಿ ನೋಡಿದ್ದನ್ನೇ ನಮಗೆ ವಿವರಿಸಿ ಹೇಳುತ್ತಾರೆ. ಅನೇಕ ಕಲಾಗಳ ಬ್ರಹ್ಮಾಂಡಗಳು ಈ ವಿಶಾಲ ಸೃಷ್ಟಿಯಲ್ಲಿವೆ. ಅದನ್ನೆಲ್ಲ ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡಿದ್ದಾರೆ. ವಿಶಾಲ ಸೃಷ್ಟಿಯನ್ನು ತಿಳಿದುಕೊಳ್ಳಬೇಕು. ಮನುಷ್ಯನ ಜೀವನದ ಗುರಿ ಏನು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ಈ ಜೀವನ ಸಾರ್ಥಕವಾಗುವುದಿಲ್ಲ. ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂದರೆ ಬೇಹದ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಹಣ, ಆಸ್ತಿ, ಅಂತಸ್ತು ಇದೆಲ್ಲವನ್ನು ನಾವು ಇಲ್ಲಿಯೇ ಬಿಟ್ಟು ಹೋಗಬೇಕಿದೆ. ಹಾಗಾದರೆ ನಾವು ಏನನ್ನು ತೆಗೆದುಕೊಂಡು ಹೋಗಬಲ್ಲೆವು ಎಂಬುದನ್ನು ಯೋಚಿಸಿ ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो